ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಕರಿಯಂಕಣ್ಣ ದೇವಾಲಯದ 15ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಫೆಬ್ರವರಿ 28 ಮತ್ತು ಮಾರ್ಚ್ 1ರಂದು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು, ಹಾಗೆಯೇ ವಿಶೇಷ ಹೋಮಗಳು, ವಿಶೇಷ ಪೂಜೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸ್ವಾಮಿಗಳು, ಗಣ್ಯರು, ಜನಪ್ರತಿನಿಧಿಗಳು, ಸಾಧಕರು, ಸಾಧು ಸಂತರು ಭಾಗವಹಿಸಲಿದ್ದು, ಸಕಾಲಕ್ಕೆ ಆನೇಕಲ್ ತಾಲೂಕಿನ ಜನತೆ ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಶ್ರೀ ರಾಮಯ್ಯ ಸ್ವಾಮೀಜಿಗಳು ಹಾಗೂ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸರ್ವೇಶ್ ರವರು ತಿಳಿಸಿದರು. ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ದೇವಿ ನಾರಾಯಣಿ ನಮಸ್ತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಯೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ. ನಮಸ್ತಸ್ಯೆ 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 ನಮೋ ನಮಃ. ಆತ್ಮೀಯ ಭಕ್ತ ಮಹಾಶಯರೇ, ಆನೇಕಲ್ ತಾಲೂಕು ಹೊತ್ತಿಬೆಲೆ ಹೋಬಳಿ ಮಂಚನಹಳ್ಳಿ ಗ್ರಾಮದಲ್ಲಿ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯ 15ನೇ ವಾರ್ಷಿಕ ಮಹೋತ್ಸವ ಸಮಾರಂಭವನ್ನು ದಿನಾಂಕ 28/2/2026 ಶುಭ ದಿನ ಶನಿವಾರ ಉಡುಪಿ ಕಟ್ಪಡಿಯ ಸೀತಾರಾಮ್ ಮಂಚಿತರಾಯ ಮತ್ತು ಪ್ರವೀಣ್ ತಂತ್ರಿಯವರ ಸಾಂಗತ್ಯದೊಂದಿಗೆ ವಿಶೇಷವಾದಂಥ ದೈವಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ದೈವ ಪ್ರೇರಣೆಯಾಗಿದ್ದು, ಈ ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಧರ್ಮದರ್ಶಿಗಳಾದಂಥ ಸರ್ವೇಶಾಚಾರ್ಯವರ ನೇತೃತ್ವದಲ್ಲಿ ನೆರವೇರಿಸಲು ದೈವ ಪ್ರೇರಣೆಯಾಗಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತ ಮಹಾಶಯರು ಏನು 2 ದಿನಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ 28/2/2026 ಮತ್ತು 1/3/2026 ಭಾನುವಾರ 2 ದಿನಗಳ ಕಾಲ ವಿಶೇಷವಾದಂಥ ಆಧ್ಯಾತ್ಮಿಕ, ಧಾರ್ಮಿಕ, ದೈವಿ ಕಾರ್ಯಕ್ರಮಗಳನ್ನು ಈ ದೇವಾಲಯದ ಆವರಣದಲ್ಲಿ ವಿಶೇಷವಾಗಿ ಆಯೋಜಿಸಲಾಗಿದ್ದು, ಈ ಆಸ್ತಿಕ ಭಕ್ತ ಮಹಾಶಯರು ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ತಮ್ಮ ಇಷ್ಟ ಬಂಧು ಮಿತ್ರರನ್ನು ಪಾಲ್ಗೊಳ್ಳೋದಕ್ಕೆ ಪ್ರೇರೇಪಣೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಯಶಸ್ವಿಗೊಳಿಸಿ ಆದಿಶಕ್ತಿ ಅಮ್ಮನವರ ಒಂದು ಕೃಪೆಗೆ ತಾವೆಲ್ಲರೂ ಸಹ ಪಾತ್ರರಾಗಬೇಕು. ಈ ವಾಸ್ತವ ಕಾಲಘಟ್ಟದಲ್ಲಿ ಮಾನಸಿಕವಾಗಿ ಅಶಾಂತಿ, ಆತಂಕ, ಭಯ, ಆವೇಶಪೂರಿತವಾದಂಥ ವಾತಾವರಣದಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ನಾವೆಲ್ಲರೂ ಜರ್ಜರಿತರಾಗ್ತಾ ಇದ್ದೀವಿ. ಈ ಒಂದು ಇಂಥ ವಿಶೇಷವಾದಂಥ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಎಲ್ಲರೂ ಸಹ ದೈಹಿಕ, ಮಾನಸಿಕ ಸದೃಢರಾಗಿ ಪರಿಪೂರ್ಣವಾದಂಥ ವಿವೇಕ, ಬುದ್ಧಿ, ಜ್ಞಾನವನ್ನು ವೃದ್ಧಿಸಿಕೊಂಡು ನಾವು ಸಮಾಜದಲ್ಲಿ ನಮ್ಮ ನಡೆ, ನುಡಿ, ಆಚಾರ, ವಿಚಾರ, ಅನುಷ್ಠಾನಗಳನ್ನು ಅಳವಡಿಸ್ಕೊಂಡು ನಮ್ಮ ಬದುಕು ಉಜ್ವಲಗೊಳಿಸ್ಕೊಳ್ಳೋದಕ್ಕೆ ಎಲ್ಲರೂ ಸಹ ಇಂಥ ಒಂದು ಸದಾವಕಾಶಗಳನ್ನು ತಾವು ಬಳಸ್ಕೊಳ್ಬೇಕಾಗ್ತೈತೆ. ನಾವು ಎಷ್ಟು ತನಕ ನಾವು ಪ್ರಯತ್ನನೇ ಪಡೋದಿಲ್ಲೋ ಆ ಫಲ ನಾವು ನಿರೀಕ್ಷೆ ಮಾಡಿದ್ರೂ ನಮಗೆ ಪ್ರಾಪ್ತಿ ಆಗೋದಿಲ್ಲ. ಪ್ರಯತ್ನದಿಂದ ಮಾತ್ರನೇ ನಮ್ಮ ಫಲನ ನಾವು ನಿರೀಕ್ಷಿಸಬಹುದು. ಅದೇ ಪ್ರಕಾರವಾಗಿ ನಮ್ಮಲ್ಲಿರುವಂಥ ಅಜ್ಞಾನ, ಅಹಂಕಾರ, ಅವಿವೇಕ ಕಳ್ಕೊಳ್ಬೇಕಂದ್ರೆ ಇಂಥ ಒಂದು ಸುಸಂದರ್ಭಗಳನ್ನು ನಾವು ಬಳಸ್ಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ವಿಚಾರ
ವಿಚಾರಗಳನ್ನು ನಾವು ಆಲಿಸಿ ಅಳವಡಿಸ್ಕೊಂಡು ನಮ್ಮಲ್ಲಿ ವಿಶೇಷವಾದಂಥ ಮೌಲ್ಯಾಧಾರಿತವಾದಂಥ ಮಾನವೀಯತೆ, ಪ್ರೀತಿ, ವಿಶ್ವಾಸ, ಸಹನೆ, ದಯ, ಅನುಕಂಪಾದಿ ಮಾನವೀಯತೆ ಗುಣಗಳನ್ನು ನಾವು ಮೈಗೂಡಿಸ್ಕೊಂಡು ನಾವು ಬದುಕಿ ಸಮಾಜದ ಎಲ್ಲರ ಬದುಕಿಗೂ ಸಹ ಸಹಕರಿಸಿ ವಿಶೇಷವಾದಂಥ ನೈತಿಕವಾದಂಥ ಮಾರ್ಗದಲ್ಲಿ ನಾವು ನಡೆದು ಇನ್ನೊಬ್ಬರಿಗೆ ಆದರ್ಶಪ್ರಾಯರಾದಂಥ ಬದುಕನ್ನು ಬದುಕೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರನೇ ಈ ಪವಿತ್ರವಾದಂಥ ಮಾನವ ಜನ್ಮ ಪಡೆದಿದ್ದಕ್ಕೂ ಸಾರ್ಥಕವಾಗ್ತೈತೆ. ಇಲ್ಲ ಅಂದ್ರೆ ನಿರರ್ಥಕ. ನಹಿ ಜ್ಞಾನೇನ ಪಶುಭಿ ಸಮಾನ್ ಆಹಾರ ನಿದ್ರಾ ಭಯಮೈತು ನಾನೇ ಸಾಮಾನ್ಯ ಮೇತತ್ ನರ ಪಶುಣಂ. ಎಲ್ಲ 84 ಲಕ್ಷ ಜೀವರಾಶಿಗಳನ್ನು ಸಹ ಏನಕ್ಕೋಸ್ಕರ ಬದುಕ್ತೈತೆ ಅಂದ್ರೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಆಹಾರವನ್ನು ಪಡ್ಕೊಂಡು ನಾವು ಕ್ಷಣಿಕವಾದಂಥ ಶಾರೀರಿಕವಾದಂಥ ಸುಖಭೋಗಗಳನ್ನು ಅನುಭವಿಸೋದಕ್ಕೋಸ್ಕರ ಆ ಭಯ ಆತಂಕದಲ್ಲೇ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಆ ಭಯ ಆತಂಕವನ್ನು ನಾವು ನಿರ್ಮೂಲನೆಗೊಳಿಸ್ಕೊಳ್ಬೇಕಂದ್ರೆ ನಮ್ಗೆ ಒಂದೇ ಒಂದು ಆ ದೈವಿ ರಕ್ಷಣೆ ಒಂದೇ. ಆ ದೈವಿ ರಕ್ಷಣೆ ನಾವು ಪಡ್ಕೊಂಡಿದ್ದೀವಂದ್ರೆ ನಾವು ನಿರ್ಭಯರಾಗಿ ನಿರ್ಭೀತರಾಗಿ ನಾವು ಬದುಕಬೇಕು. ನಾವು ಯಾವ ರೀತಿ ಹೊಲಕ್ಕ ಬೇಲಿಯ ರಕ್ಷಣೆನೋ ಮನೆ ನಮ್ಗೆಲ್ರಿಗೂ ಎಲ್ಲ ಕಾಲದಲ್ಲೂ ಮಳೆ, ಚಳಿ, ಗಾಳಿ, ಬಿಸಿಲಿಂದ ಯಾವ ರೀತಿ ರಕ್ಷಣೆನೋ ಅದೇ ಪ್ರಕಾರವಾಗಿ ಧಾರ್ಮಿಕ ಪ್ರಜ್ಞೆಯುಳ್ಳಂಥ ಭಕ್ತರಿಗೆ ಭಗವಂತನ ಒಂದು ರಕ್ಷಣೆಗೆ ನಾವು ಪಾತ್ರರಾದಾಗ ಮಾತ್ರ ನಮ್ಗೇನಾಗ್ತೈತೆ, ರಕ್ಷಾ ಕವಚವಾಗಿ ನಮ್ಮನ್ನು ಕಾಯ್ತೈತೆ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಆ ಇಂಥ ಒಂದು ಸಂದರ್ಭಗಳನ್ನು ಬಳಸ್ಕೊಂಡು ಆ ದೈವಿ ಕೃಪೆಗೆ ನಾವು ಪಾತ್ರರಾಗಿದ್ದೀವಿ ಅಂದ್ರೆ ನಮ್ಗೆ ಅದು ರಕ್ಷಣೆ ಇರ್ತೈತೆ, ನಮ್ಮನ್ನು ಕಾಯ್ತೈತೆ. ಅದಕ್ಕೋಸ್ಕರ ಎಲ್ಲ ಸದ್ಭಕ್ತ ಮಹಾಶಯರು ಈ 2 ದಿನಗಳು ನಡೆಯುವಂಥ ವಿಶೇಷವಾದಂಥ ದೈವಿಕ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳಿಸಿ ಯಶಸ್ವಿಗೊಳಿಸಿ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಕೃಪಾ ಕಟಾಕ್ಷಕ್ಕೆ ತಾವು ಪಾತ್ರರಾಗಬೇಕು ಅಂತ ಹೇಳ್ತಾ, ಆನೇಕಲ್ ತಾಲೂಕಿನ ಹತ್ತುಬೆಲೆ ಹೋಬಳಿಯ ಮಂಚನಹಳ್ಳಿಯ ಗ್ರಾಮದಲ್ಲಿ ಸಮೀಪತಕ್ಕಂಥ ಶ್ರೀ ರೇಣುಕಾದೇವಿ ಆದಿಶಕ್ತಿಯು ಆ ತಾಯಿ ಜಗನ್ಮಾತೆ ಮತ್ತು ಮಹಿಷಮರ್ದಿನಿ ಮತ್ತು ಕರಿಂಗಣ್ಣ ಸಾನ್ನಿಧ್ಯಗಳು ಈಗಾಗಲೇ ನಾವು ಮಾಡಿದ್ದೀವಿ. ಈಗ 1ನೇ ತಾರೀಕು 28/2/2026 ಮತ್ತು 1/3/2026 ಅಂದು ಈ ವಾರ್ಷಿಕೋತ್ಸವ ತಾಯಿ ಜಗನ್ಮಾತೆದು ವಿಜೃಂಭಣೆಗೆ ಆ ತಾಯಿ ನಡೆಸಿಕೊಡ್ತಾಳೆ. ಸೊ ಈ ಭಾಗದಲ್ಲಿ ಸುಮಾರು 15 ವರ್ಷ ಈ ವರ್ಷಕ್ಕೆ ಪೂರ್ಣ ಆಗ್ತದೆ. ಸೊ ಕಾರ್ಯಕ್ರಮಕ್ಕೆ ಇವತ್ತಿನ 1ನೇ ತಾರೀಕು ಮೊದಲನೆಯಾಗಿ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು, ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠ ಸುಜ್ಞಾನಪೀಠ ಅರಮನೆಯಿಂದ ಗುರುಗಳು ಬರ್ತಾಯಿದ್ದಾರೆ. ಹಾಗೆಯೇ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸ್ವಾಮಿ ಸರಸ್ವತಿ ಮಹಾಸ್ವಾಮಿಗಳು ಕೂಡ ಬರ್ತಾಯಿದ್ದಾರೆ. ಮತ್ತು ನಮ್ಮ ಆದಿಚುಂಚನಗಿರಿಯ ಮಠದಿಂದ ನಿಶ್ಚಲಾನಂದ ಸ್ವಾಮೀಜಿಗಳು ಕೂಡ ಬರ್ತಾಯಿದ್ದಾರೆ. ಮತ್ತು ಪರಮ ಪೂಜ್ಯ ಸದ್ಗುರು ಶ್ರೀ ಕಾಳಹಸ್ತಿ ಮಹಾಸ್ವಾಮಿಗಳು ಕೂಡ ಏಕದಂಡಿಗೆ ಮಠದಿಂದ ಶಾಪುರದಿಂದ ಬರ್ತಾಯಿದ್ದಾರೆ. ಮತ್ತು ಪರಮ ಪೂಜ್ಯ ಅಭಿನವ ಎಚ್ಚರ ಮಹಾಸ್ವಾಮಿಗಳು ಕೂಡ ಶಿರೋಳ ತಾಲೂಕು ನರಗುಂದು ಜಗದ್ಗುರು ಎಚ್ಚರ ಸ್ವಾಮಿಗಳು ಕೂಡ ಬರ್ತಾಯಿದ್ದಾರೆ. ಮತ್ತು ವಿದ್ವಾನ್ ಶ್ರೀ ನಮ್ಮ ವಿದ್ಯಾಪೀಠದಿಂದ ಶ್ರೀಕಾಂತಾಚಾರ್ಯ ಬಾಯಿರು ಕೂಡ ಆಧ್ಯಾತ್ಮ ಚಿಂತಕರು ಅವರು ಬರ್ತಾಯಿದ್ದಾರೆ. ಮತ್ತು ನಮ್ಮ ಅಂತಾರಾಷ್ಟ್ರೀಯ ಜ್ಯೋತಿಷ್ಯ ವಾಸ್ತುಶಿಲ್ಪಿ ತಜ್ಞರು ಮಂಗಳೂರಿಂದ ಅವರು ಕೂಡ ಉಮೇಶಾಚಾರ್ಯರು ಬರ್ತಾಯಿದ್ದಾರೆ. ಮತ್ತು ನಮ್ಮ ಇಸ್ಕಾನ್ ಇದರಿಂದ ಮಹಾ ಗೋಪಾಲ್ ದಾಸ್ ಮತ್ತು ರಾಧಾ ಗೋಪಿನಾಥ್ ಗೌರಿಯ ಮಠದಿಂದಲೂ ಬರ್ತಾಯಿದ್ದಾರೆ ಹತ್ತುಬೆಲೆಯಿಂದ. ಮತ್ತು ವೇಣು ಮಾಧವ ಸ್ವಾಮೀಜಿ ಕೂಡ ಇಸ್ಕಾನ್ ಆಶ್ರಮದಿಂದ ಚಂದಾಪುರದಿಂದ ಅವರು ಬರ್ತಾಯಿದ್ದಾರೆ. ಮತ್ತು ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಪರಮ ಪೂಜ್ಯ ಸದ್ಗುರು ಶ್ರೀ ರಾಮಯ್ಯ ಸ್ವಾಮಿಗಳು ಕೂಡ ಬರ್ತಾಯಿದ್ದಾರೆ. ಮತ್ತು ನಮ್ಮ ಈ ಆನೇಕಲ್ ತಾಲೂಕಿನ
ಸನ್ಮಾನ್ಯ ಶ್ರೀ ಬಿ ಶಿವಣ್ಣನವರು ಮತ್ತು ನಮ್ಮ ಮಾಜಿ ಸಚಿವರಾದಂತಹ ನಾರಾಯಣಸ್ವಾಮಿಯವರು ಕೂಡ ಬರ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಛಲವಾದಿ ನಾರಾಯಣಸ್ವಾಮಿ ಕೂಡ ಬರ್ತಾ ಇದ್ದಾರೆ. ಮತ್ತು ನಮ್ಮ ಮಾಜಿ ಸಚಿವರು ಆದಂತಹ ನಮ್ಮ ತಮ್ಮಣ್ಣನು ಕೂಡ ಬರ್ತಾ ಇದ್ದಾರೆ. ಮತ್ತು ನಮ್ಮ ಆರ್ ಕೆ ರಮೇಶ್ ಅವರು ಕೂಡ ನಮ್ಮ ಕಾಂಗ್ರೆಸ್ ಮುಖಂಡರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಪಿ ಎನ್ ಶ್ರೀನಿವಾಸಾಚಾರ್ಯರು IAS ನಿವೃತ್ತಿ ಚುನಾವಣಾ ಆಯುಕ್ತರು ಅವರು ಬರ್ತಾ ಇದ್ದಾರೆ. ಮತ್ತು ಸನ್ಮಾನ್ಯ ಶ್ರೀ ಶ್ರೀನಿವಾಸಾಚಾರ್ಯರು ಮತ್ತು ಪ್ರಭಾಕರ್ ಸರ್ ಕೂಡ ಬರ್ತಾ ಇದ್ದಾರೆ. ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಸುಜ್ಞಾನಮೂರ್ತಿರವರು ಕೂಡ ಅಧ್ಯಕ್ಷರು ವಿಶ್ವಕರ್ಮ ನಿಗಮ ಮಂಡಳಿಯ ಅಧ್ಯಕ್ಷರು ಕೂಡ ಅವರು ಬರ್ತಾ ಇದ್ದಾರೆ. ಮತ್ತು ಸನ್ಮಾನ್ಯ ಶ್ರೀ ಅಶೋಕರವರು ತಾಲೂಕು ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಅವರು ಬರ್ತಾ ಇದ್ದಾರೆ. ಮತ್ತು ಪ್ರೊಫೆಸರ್ ಬುಡಿಗಾರ್ ಅಧ್ಯಕ್ಷರು ವಿಶ್ವಕರ್ಮ ಸಮಾಜದ ಸಂಸ್ಥೆಯ ಸಿರಿಸಂಗಿ ಅವರು ಕೂಡ ಬರ್ತಾ ಇದ್ದಾರೆ. ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು, ಅನೇಕ ಸಮಾಜದ ಮುಖಂಡರುಗಳು ಮತ್ತು ಈ ಭಾಗದ ಎಲ್ಲ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರುಗಳು ಮತ್ತು ತಾಲೂಕು ಪಂಚಾಯತ್ ಸದಸ್ಯರುಗಳೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗ್ತದೆ. ಅದರಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯಾಕಪ್ಪ ಮಾಡಬೇಕು ಏನು ಅಂತ ಈಗಾಗಲೇ ನಮ್ಮ ಸ್ವಾಮೀಜಿಗಳು ಹೇಳಿದ್ದಾರೆ. ಯಾಕಂದರೆ ವಾರ್ಷಿಕೋತ್ಸವ ಅಂತಂದರೆ ವರ್ಷಕ್ಕೊಂಥರ ದೇಹ ದಂಡಿಸಿ ನಾವು ಸ್ನಾನ ಮಾಡ್ತೀವಿ, ದೇಹನ ಶುದ್ಧಿ ಮಾಡ್ತೀವಿ. ಆದರೆ ಒಳಗಡೆ ಇರ್ತಕ್ಕಂಥ ಆತ್ಮಕ್ಕೆ ಯಾವ ಕಾರಣಕ್ಕೂ ಕೂಡ ನಾವು ಅದಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಸ್ವರೂಪಿಯಾದಂಥ ಆತ್ಮ ಆ ಒಂದು ವರ್ಷಕ್ಕೊಂದು ಸರಿ ಎಲ್ಲರೂ ಕೂಡ ಬಂದು ಸೇರಿ ಒಬ್ಬೊಬ್ರಿಗೂ ಒಂದೊಂದು ಆಸೆ ಇರ್ತದೆ. ಜಾತ್ರೆ ವಾರ್ಷಿಕೋತ್ಸವ ಅಂತಂದರೆ ಒಂದೊಂದು ವಸ್ತುಗಳ ಮೇಲೆ ಮನಸ್ಸು ಹೋದಾಗ ಹೋಗಿ ಆತ್ಮಕ್ಕೆ ಟಚ್ ಆಗ್ತದೆ. ಅದಕ್ಕೆ ವಾರ್ಷಿಕೋತ್ಸವ ಅಂತೇಳಿ ಪ್ರತಿ ಪುರಾತನ ಕಾಲಘಟ್ಟದಿಂದ ಜಾತ್ರೆಗಳು, ದೇವಸ್ಥಾನ ಪೂಜೆಗಳು ಯಾಕಪ್ಪ ಅಂತಂದರೆ ಇದೇ ಉದ್ದೇಶಕ್ಕೋಸ್ಕರ. ನಮ್ಮ ಗುರುಗಳು ಹೇಳಿದಂಗೆ ಮುಂದೆ ಯಾವುದೇ ಕಾರಣಕ್ಕೆ ಸುಮಾರು ಇತಿಹಾಸ ನೋಡಿದ್ರೆ ಸಾವಿರಾರು ವರ್ಷಗಳ ಹಿಂದೆ ಏನಪ್ಪ ಬಿಸ್ನೆಸ್ಸು ಅಂತಂದರೆ ಬೇರೆ ದೇವಸ್ಥಾನಗಳನ್ನು ನಾವು ನೋಡಿರ್ಬೋದು, ನಮಗೆಲ್ಲರೂ ಗೊತ್ತಿರಬೇಕು. ಸಮಾಜದ ಜನಗಳಿಗೆ ಎಲ್ಲ ದೊಡ್ಡ ದೇವಸ್ಥಾನಗಳು ಅದೆಷ್ಟು ವರ್ಷ, ಇವತ್ತು ಒಂದು ಸಣ್ಣ ದೇವಸ್ಥಾನ ಕಟ್ಟಲಿಕ್ಕೆ ಯಾರಿಂದನೂ ಆಗ್ತಾಯಿಲ್ಲ. ಈಗ ನಾವು ಸರ್ಕಾರದಿಂದನೂ ಯಾರೂ ಕಟ್ತಾಯಿಲ್ಲ. ಹಳೆಯ ಕಾಲದಲ್ಲಿರ್ತಕ್ಕಂಥ ತಿರುವಣ್ಣಾಮಲೈ ಇರ್ಬೋದು, ಮಧುರೈ ಇರ್ಬೋದು, ಮತ್ತು ಧರ್ಮಸ್ಥಳ ಇರ್ಬೋದು, ಅನೇಕ ದೇವಸ್ಥಾನಗಳು ಇವತ್ತು ಆಗಿನ ಕಾಲದಲ್ಲಿ ಮಾಡಿರ್ತಾರೆ. ಆ ಮಾಡಿರೋ ಉದ್ದೇಶ ಏನಂತಂದರೆ ಎಲ್ಲರೂ ಕೂಡ ಆನಂದವಾಗಿ, ಸಂತೋಷವಾಗಿ, ಆರೋಗ್ಯವಾಗಿ ಇರ್ತಾಯಿದ್ರು. ಇವತ್ತು ಯಾಕೆ ಅಂತಂದರೆ ನಮ್ಮಲ್ಲಿ ಹಣ ಬಂದು ಗುಣನ ನುಂಗಿದೆ. ಆ ನುಂಗಿರೋದಕ್ಕೆ ನಮಗೆ ಅಸಮಾಧಾನ, ಅಶಾಂತಿ ನಮ್ಮ ಗುರುಗಳು ಹೇಳ್ದಂಗೆ ಇದೆ. ಆ ಶಾಂತಿ ನೆಮ್ಮದಿ ಬರಬೇಕಂದ್ರೆ ಮೊಬೈಲ್ಗೆ ಯಾವ ರೀತಿ ಚಾರ್ಜರ್ ಹಾಕ್ಕೊಂಡು ನಾವು ಮಾತಾಡ್ತೀವೋ ಹಂಗೆ ಸಾನ್ನಿಧ್ಯಗಳಿಗೆ ಬಂದಾಗ ಆ ಶಕ್ತಿ, ಆ ಎನರ್ಜಿ ನಮಗೆ ಕೊಡ್ತದೆ. ಆ ಒಂದು ಶಕ್ತಿ, ಧನಾತ್ಮಕ ಶಕ್ತಿ ತುಂಬಿಕೊಂಡು ನಾವು ಹೋದಾಗ ಒಂದು ದಿನಕ್ಕೆ ಹಂಗೆ ಚಾರ್ಜರ್ ಮಾಡಿಕೊಂಡು ಹೋಗಿ ಹೊರಗಡೆ ಮಾತಾಡ್ಕೊಂಬೋದು. ಹಂಗೆ ನಮ್ಗೆ ಶಕ್ತಿ ತಾಯಿ ಜಗನ್ಮಾತೆ ಕೊಡ್ತಾಳೆ ಅನ್ನೋದನ್ನು ಕಾಲಘಟ್ಟದಿಂದ ಬಂದಿದೆ. ಅದರಿಂದ ಎಲ್ಲರೂ ಕೂಡ ಬಂದು ಆ ಎನರ್ಜಿಯನ್ನು, ಆ ಶಕ್ತಿಯನ್ನು ತುಂಬಿಸ್ಕೊಂಡು ಸಮಾಜಕ್ಕೆ ನಾನು ಒಂದು ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಈ ಒಂದು ಶಕ್ತಿ ಬೇಕೇ ಬೇಕಾಗ್ತದೆ. ಅದರಿಂದ ಬಂದು ಎಲ್ಲರೂ ಕೂಡ ಇಡೀ ನಮ್ಮ ರಾಜ್ಯದ ಜನಗಳೆಲ್ಲ ಬಂದು ಎಲ್ಲರೂ ಆ ತಾಯಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಸಿವಿಲ್ ನೆನಪು ಆಗ್ತದೆ. ದಯವಿಟ್ಟು ಎಲ್ಲರೂ ಬಂದು ಆಶೀರ್ವಾದ ತಗೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.